ಸರ್ಕಾರದ FSL ರಿಪೋರ್ಟ್ ಈಗ 11 ಗಂಟೆಗೆ ಬರುತ್ತೆ ಅಂತಾನೆ ನಾನು ಹೇಳಿರೋದು. ನಾನು ಹೇಳಿದ್ದೀನಿ ಅಂತ ಹೇಳಿದ್ರ, ನಾನು ಮಾಧ್ಯಮದ ವ್ಯಕ್ತಿ ಅಲ್ಲ, ಮಾಧ್ಯಮಗಳು ಇದ್ರು. ಮಾಧ್ಯಮದ ಸ್ನೇಹಿತನೇ ಆಗಲಿ, ಅವ್ರ ಮಾಧ್ಯಮದಲ್ಲಿ ಬಂದಿದೆಯಾ ಸರ್? ಯಾವುದು ಯಾವುದೇ ವ್ಯಕ್ತಿ ಆಗಿಲ್ಲ ಬಂದಿದೆ ಸರ್, ನೋಡಿ. ಹೌದು, ಬಂದಿದೆ ಸಾಮಾಜಿಕ ಜಾಲತಾಣದಲ್ಲಿ, ಅವರ ಜಾಲತಾಣದಲ್ಲಿ ಅವ್ರು ಹಾಕೊಂಡಿದ್ದಾರೆ ಅಂತ ಅವ್ರ ವೈಯಕ್ತಿಕ ಇಲ್ಲ ಒಪ್ಪದ್. ನಾನು ಅವ್ರದ್ದು ಸಮರ್ಥನೆ ಮಾಡ್ಕೋತಲ್ಲ, ನಿಮ್ದು ಸಮರ್ಥನೆ ಅಲ್ಲ. ನಾವು ಈಗ ಸರ್, ನಾನು ವೈಜ್ಞಾನಿಕವಾಗಿ ಮಾತಾಡ್ತಾ ಇದ್ದೀನಿ. ಘೋಷಣೆ ರವಿ ಅವರೇ, ಘೋಷಣೆ ಕೂಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ಕಾಂಗ್ರೆಸ್ ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ಲ. ಘೋಷಣೆ ಕೂಗಿಸ್ತೀರ ಅಂತ ಯಾರು ನಾನು ಕೂಗಿದ ಅದು ನಮ್ಮ ಕಿವಿ ಮೆತ್ತು ಎಲ್ಲ ಮಾಧ್ಯಮ ಸುದ್ದಿಯನ್ನ ಮಾಡಿ ಅದೇ ಹೇಳ್ತಾ ಇರೋದು. ನೀವು ಮಾಡಿಸಿರೋದಂತ ನಾವು ಸಿಟ್ಟಾಗ್ತಾ ಇಲ್ಲ. ವೈಜ್ಞಾನಿಕವಾಗಿ ನೋಡಿ, ಇಲ್ಲ ಒಂದ್ ನಿಮಿಷ ಸರ್, ನೋಡಿ, ಇದು ಸುಮ್ಮನೆ ಯಾವುದೋ ಘೋಷಣೆ ಅಲ್ಲ, ವೈಯಕ್ತಿಕ ಘೋಷಣೆ ಅಲ್ಲ. ಇದು ಘೋಷಣೆ ಇಟ್ ಅಟ್ರಾಕ್ಟ್ಸ್ ಸೆಡೆಷನ್, ಕರೆಕ್ಟಾ? ದೇಶದ್ರೋಹದ ಕಾನೂನುಗಳು ಇದಕ್ಕೆ ಲಾಗು ಆಗ್ತದೆ. ಅಂಥದ್ದನ್ನ ನಾನು ಉಡಾಫೆಯಾಗಿ ಮಾತಾಡಕ್ಕಾಗ್ತದ ಸರ್? ನಾನು ಆಧಾರ ಇರಲಾರ್ದೆ, ಸಾಕ್ಷಿ ಇರಲಾರ್ದೆ ನಾನು ಮಾತಾಡಕ್ಕಾಗ್ತದ? ನೀವು ಅಂದ್ರೆ ನೀವು ಯಾರು ವೈಯಕ್ತಿಕ ಅಲ್ಲ, ಎಲ್ಲ ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ ಅಂತಾನೆ ಹೇಳಿರೋದು ನಾನು. ಎಸ್ ಸರ್, ಹಾಕ್ಬೋದು ಸರ್. ಈಗ ಸರ್, ಎಷ್ಟು ಮಿಸ್ಇನ್ಫಾರ್ಮೇಶನ್ ಇರ್ತದೆ ಗೊತ್ತಿದೆ ಅಲ್ಲ, ಇದೆಯಾ ಇಲ್ವಾ? ಇಲ್ಲ. ಈಗ ನೋಡಿ, ಯಾವುದಕ್ಕೆ ನೀವು ಸುಳ್ಳು ಇನ್ಫಾರ್ಮೇಶನ್ ಕೊಡೋದಕ್ಕಲ್ಲ, ದಯವಿಟ್ಟು ನೋಡಿ, ಮಿಸ್ಇನ್ಫಾರ್ಮೇಶನ್ ಕ್ಯಾನ್ ಕಮ್ ಫ್ರಮ್ ಎನಿ ಕಾರ್ನರ್. ಅದು ಚಿತಾಪುರಿನ ಒಂದು ಮೊಬೈಲ್ ಇಂದಾನು ಬರಬಹುದು, ಛತ್ತೀಸ್ಗಢದಿಂದಾನು ಬರಬಹುದು, ಮಾಧ್ಯಮದಿಂದಾನು ಬರಬಹುದು. ಅದಕ್ಕೆ ನಾವೇನ್ ಮಿಸ್ಇನ್ಫಾರ್ಮೇಶನ್ ಇರಬಹುದು, ಫೇಕ್ ನ್ಯೂಸ್ ಇರಬಹುದು, ಅದು ಟ್ಯಾಕ್ಲಿಂಗ್ ಮಾಡಕ್ಕೆ ಕಾನೂನು ಇದೆ. ಕಾನೂನು ಮಾಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸುಪ್ರೀಂ ಕೋರ್ಟ್ಗಳು ಆದೇಶ ಇದೆ, ಬಾಂಬೆ ಹೈಕೋರ್ಟ್ ನಲ್ಲಿ ತಡೆ ಆಜ್ಞೆ ಇದೆ. ಅವೆಲ್ಲ ನೋಡ್ಕೊಂಡು ನಾವು ಮಾಡ್ತೀವಿ. ಯಾರಿಗೂ ಏನು ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಲಾರ್ದಂಗೆ ನಾವು ಮಾಡಬೇಕಾಗ್ತದೆ, ಅದು ನಾವು ಮಾಡ್ತೀವಿ. ಆದ್ರೆ ಈ ಪ್ರಕರಣದಲ್ಲಿ ಆಡಿಯೋ ಫೋರೆನ್ಸಿಕ್ ನಾವು ಮಾಡಿಸಿದೀನಿ ಅಂತಾನೆ ಹೇಳಿರೋದು, ಅದರಲ್ಲಿ ಕಂಡು ಬಂದಿಲ್ಲ ಅಂತಾನೆ ನಾನು ಹೇಳಿರೋದು. ಸರ್ಕಾರದ ವರದಿ ಬರಲಿ FSL 11 ಗಂಟೆಗೆ. ನಾನೇನು ಹೇಳ್ತಾ ಇರೋದು, ಅಲ್ಲಿನ ಮಾಧ್ಯಮ ಸ್ನೇಹಿತರು ಕೂಡ ಕೆಲವು ಜನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ಅಲ್ಲಿ ನೋಡಿ 3 ಜನ ಹಾಕಿದ್ದಾರೆ. ಈಗ ನಿಮ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಅವ್ರಿಗೂ ಹಾಗೆ ಮಾಡ್ತಾ ಇದ್ದೀನಿ. ಯಾವುದು ಏನಂತ ಹೇಳಿ ಅದು ನನ್ಗೆ ಗೊತ್ತಿಲ್ಲ. ನೋಡಿ, ಅದು ವೈಯಕ್ತಿಕವಾಗಲ್ಲ, ಯಾರು ಯಾರಿಗೂ ನಿಂದನೆ ಮಾಡಬಾರ್ದು. ಕೊಡಿ, ಅದು ಆಗ್ಲಿ. ಎಲ್ಲ ರಾ ಫುಟೇಜ್, 1-2 ರಾ ಫುಟೇಜ್ ನನಗೆ ಬಂದಿದೆ ಇವರೇ. ನಿನ್ನೆ ರಾ ಫುಟೇಜ್ ಅನ್ನ ನಾನು ಪರಿಶೀಲನೆ ಮಾಡಿದಾಗ ಹೀಗೆ ಇದೆ. ನಿಮ್ಮ ಹತ್ರ ಬೇರೆ ರಾ ಫುಟೇಜ್ ಇದ್ದು ಅದರಲ್ಲಿ ಏನಾದ್ರು ಇದ್ರೆ ಐ ವಿಲ್ ರೆಡಿ ಟು ಎಕ್ಸಾಮಿನ್. ಎಸ್, ಸೈಯದ್ ಸಾಬ್ ನೋಡಿ, ನನ್ನ ಹತ್ರ ಇರುವಂತ ರಾ ಫುಟೇಜ್ ನೀವು ಸುಳ್ಳು ಹೇಳ್ತಾ ಇದ್ರ ಅಂತ ಹೇಳಿದೀನಿ. ನೀವು ನಾನು ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ನೀವು ನನಗೆ ಆಗ್ಲೇ ನೀವು ಜಡ್ಜ್ಮೆಂಟ್ ಬರೆದ್ಬಿಟ್ಟು ನಾನು ಕರಿತಾ ಇದ್ದೀರಾ? ನನ್ನ ಹತ್ರ 2 ರಾ ಫುಟೇಜ್ ಇದೆ. ಆ ರಾ ಫುಟೇಜ್ ಮೇಲೆ ಮಾತಾಡ್ತೀನಿ. ಸರ್ಕಾರ ಹತ್ರ ಯಾವ್ದಿದೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ನೀವೇ ಕೊಟ್ಟಿರ್ತಾರೆ, ನನ್ಗೆ ಎಲ್ಲಿ ಸಿಗುತ್ತೆ? ನೋಡಿ, ಯಾರು ಕೂಡ ನನಗೆ ಅದು ಸಂಪೂರ್ಣ ಮಾಹಿತಿ ನನಗಿಲ್ಲ ಬಸಣ್ಣ. ಅದು ವಾಟ್ ಎವರ್ ಇಟ್ ಈಸ್, ನೋಡಿ, ವೈಯಕ್ತಿಕವಾಗಿ ಈಗ ನೀವು ಏನಂದ್ರು ನಾವು ಎದುರು ನಿಂತ್ಕೊಂಡು ಸಮರ್ಥನೆ ಮಾಡ್ಕೋತಾ ಇಲ್ವಾ? ನಮ್ದು ನಿಮ್ ಸಂಬಂಧ ಹಂಗೆ ಇರ್ತದಲ್ವಾ ಪ್ರಜಾಪ್ರಭುತ್ವದಲ್ಲಿ? ಸರ್, ನೀವು ಎಷ್ಟೇ ಬೈದ್ರು ಕೂಡ ನಾವು ಪ್ರಜಾಪ್ರಭುತ್ವದಲ್ಲಿ ಬಯಸ್ಕೋಬೇಕು. ನಾವು ಇಲ್ಲ, ಆಗಲ್ಲ. ನೋಡಿ, ನೀವು ನಮ್ದು 4ನೇ ಆಧಾರ ಸ್ತಂಭ. ಪ್ರಶ್ನೆ ಮಾಡೋದು ನಿಮ್ಗೆ ಹಕ್ಕಿದೆ, ಉತ್ತರ ಕೊಡಕ್ಕೂ ನಮ್ಗೆ ಹಕ್ಕಿದೆ, ನಿಮಗೂ ಪ್ರಶ್ನೆ ಮಾಡೋ ನಮ್ಗೆ ಹಕ್ಕಿದೆ, ಅಷ್ಟೇ. ನೋಡಿ ಅದು ನೋಡಿ, ದಟ್ ಐ ಡಿಸ್ಅಗ್ರಿ. ಅದು ಅವ್ರು ಮಾಡಿರೋದು ಸರಿ ಅಲ್ಲ. ಏಕವಚನದಲ್ಲಿ ಏನೋ ಮಾತಾಡಿದ್ರಂತ ಈಗ ನಮ್ದು ಯಾರು ಇಲ್ಲ, ಅದು ದಟ್ ಈಸ್ ನಾಟ್ ಕರೆಕ್ಟ್. ಅದನ್ನ ನಾವು ಸಮರ್ಥನೆ ಮಾಡ್ಕೊಳಕ್ಕಲ್ಲ. ಪ್ರಶ್ನೆ ಇರೋದು ಬಹಳ ಪ್ರಮುಖವಾಗಿ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅನ್ನ ಇಲ್ಲಿ ನಾವು ಬೆಳೆಸೋದ್ ಬಗ್ಗೆ ಇದೆ. ಅದನ್ನ ನಾವು ಸಹಿಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಿನ್ನೆ ಕೂಡ ಎಲ್ಲರೂ ಹೇಳಿದ್ರು. ವರದಿ ಬರಲಿ. ಬಟ್ ಬಿಜೆಪಿ ಅವರು ಇವತ್ತು ಹತಾಶರಾಗಿ ಮತ್ತೊಮ್ಮೆ ಇದು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಂದಾಗೆಲ್ಲ ಇದೆ, JNU ಇಂದ ಹಿಡ್ಕೊಂಡು ಇವಾಗ ಕರ್ನಾಟಕ ತನಕ ಬಂದಿದ್ದಾರೆ. ಇವತ್ತು ಏನಾಯ್ತು? ತುಕಡೆ ಗ್ಯಾಂಗ್ ಅಂತ ಇದ್ರಲ್ಲ, ಏನಾಯ್ತು ಹೇಳಿ? ಅವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರೇ ಕೊಡ್ತಾರೆ ಅಲ್ಲಿ.
ಸ್ಟೇಟ್ಮೆಂಟ್ ಪಾರ್ಲಿಮೆಂಟ್ ನಲ್ಲಿ ತುಕಡೆ ಗ್ಯಾಂಗ್ ಅಂತ ಯಾವುದು ಇಲ್ಲ, ಅದ್ರ ಮುಖ್ಯಸ್ಥರ ಇಲ್ಲ ಅಂತ ರಿಟರ್ನ್ ರಿಪ್ಲೈ ಕೊಡ್ತಾರೆ. ಮತ್ತಿದೇ ಪ್ರಾರಂಭ ಮಾಡಿದ್ದಾರೆ ಇವರು. ಆದ್ರಿಂದ ಸ್ವಲ್ಪ ದಯವಿಟ್ಟು ತಾಳ್ಮೆಯಿಂದಿರೋಣ. ಬಹಳ ಜವಾಬ್ದಾರಿಯುತವಾದಂತ ಸರ್ಕಾರ ನಡೀತಾ ಇದೆ. ವಿ ವಿಲ್ ಡೆಫಿನೆಟ್ಲಿ ಗೆಟ್ ಟು ದ ಬಾಟಮ್ ಆಫ್ ದಿಸ್. ಆಸ್ ಫಾರ್ ಆಸ್ ಐ ನೋ, ಅಲ್ಲಿ ನಮ್ಮ ಆಡಿಯೋ ಫೊರೆನ್ಸಿಕ್ ಇದರಲ್ಲಿ ಸಿಕ್ಕಿಲ್ಲ. ಸರ್ಕಾರದ FSL ಬರಲಿ, ವಿಲ್ ದಿಸ್ ಥಿಂಗ್. ತಪ್ಪಿದ್ರೆ ಕ್ರಮ ಆಗುತ್ತೆ. ನನ್ನ ಪ್ರಕಾರ ಮೇಲ್ನೋಟಕ್ಕೆ ಇಲ್ಲ. ನಮ್ಗೆ ಇಷ್ಟ ಅದೇ ಹೇಳಿದ್ದೀನಿ. ನೀವು